ನಮಸ್ಕಾರ ವೀಕ್ಷಕರೇ, ನೋಡಿ, ಒಂದು ಕಪ್ ಗೋಧಿ ಹಿಟ್ಟಿದ್ರೆ ಬಾಯಲ್ಲಿಟ್ಟರೆ ಕರಗುವಂತಹ ಸಿಹಿಯನ್ನು ಪ್ರಿಪೇರ್ ಮಾಡ್ಕೋಬಹುದು. ಇದನ್ನು ಪೂಜೆ, ವ್ರತ, ಉಪವಾಸ ಇದ್ದಾಗ ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋಬಹುದು. ಬನ್ನಿ ಇವಾಗ ಈ ಸಿಹಿಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸಬೇಕಾಗುತ್ತೆ. 1 ಕಪ್ ಅಳತೆಗೆ 2 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಅಂದರೆ ಯಾವ ಕಪ್ಪಿಂದ ನಾವು ಸಕ್ಕರೆಯನ್ನು ತಗೊತೀವೋ ಅದೇ ಕಪ್ನಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಸಕ್ಕರೆಯನ್ನು ಕರಗಿಸ್ಕೋಬೇಕಷ್ಟೇ, ಪಾಕವನ್ನು ಮಾಡ್ಕೊಳ್ಳುವಷ್ಟಿಲ್ಲ. ನೋಡಿ, ಸ್ವಲ್ಪ ತಾದ್ಮೇಲೆ ಸಕ್ಕರೆ ಎಲ್ಲ ಕರಗಿತು. ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಕರಗಿಸ್ಬಿಟ್ಟು ಸೇರಿಸಬೇಕಾಗತ್ತೆ. ಯಾವ ಕಪ್ನಲ್ಲಿ ನಾವು ಸಕ್ಕರೆ ಮತ್ತು ನೀರನ್ನು ಅಳತೆ ಮಾಡ್ಕೊಂಡಿದ್ವು ಅದೇ ಕಪ್ನಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ನಂತರ ನೋಡಿ ಈ ಥರ ಸಣ್ಣದಾಗಿ ಬಾದಾಮಿಯನ್ನು ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ಬರೀ ಬಾದಾಮಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಣದ್ರಾಕ್ಷಿ, ಗೋಡಂಬಿಯನ್ನು ಕೂಡ ಯೂಸ್ ಮಾಡ್ಬೋದು. ಇವನ್ನ ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟಲ್ಲಿ ಸೇರಿಸಿ ಇವನ್ನ ಒಂದು ಸೈಡ್ಗೆ ತೆಗೆದಿಡೋಣ. ನಂತರ ಅದೇ ಪ್ಯಾನ್ನಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ಗೋಧಿ ಹಿಟ್ಟನ್ನು ಹಸಿ ಸ್ಮೆಲ್ ಹೋಗುವವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಉತ್ತರ ಭಾರತ ಕಡೆಯವರು ಹಾಗೆ ಗುರುದ್ವಾರಗಳಲ್ಲಿ ಎಷ್ಟು ಗೋಧಿ ಹಿಟ್ಟನ್ನು ತಗೊಂಡ್ರೆ ಅಷ್ಟು ತುಪ್ಪವನ್ನು ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ ನಾವು ಕಡಿಮೆ ತುಪ್ಪವನ್ನು ಯೂಸ್ ಮಾಡಿಕೊಂಡು ಈ ಹಲ್ವಾವನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನೋಡಿ, ಗೋಧಿ ಹಿಟ್ಟನ್ನು ಹುರಿದಿದ್ದಾಯ್ತು, ಒಳ್ಳೆ ಘಮ ಕೂಡ ಬರ್ತಾ ಇದೆ, ಹಾಗೆ ಬಣ್ಣ ಕೂಡ ಚೇಂಜ್ ಆಗಿದೆ. ಈಗ ಇದರಲ್ಲಿ ನಾವು ಸಕ್ಕರೆಯನ್ನು ಕರಗಿಸ್ಕೊಂಡಿರ್ತಕ್ಕಂತಹ ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಗಂಟೆಯನ್ನು ಕಟ್ಟುವುದಿಲ್ಲ, ಯಾಕಂತಂದರೆ ತುಪ್ಪದಲ್ಲಿ ಇದನ್ನು ಹುರಿದಿರೋದ್ರಿಂದ ಗಂಟೆಯನ್ನು ಕಟ್ಟಲ್ಲ. ಅಂದರೆ ನಾವು ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಫ್ಲೇಮನ್ನು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ತಗೊಂಡಿರ್ತಕ್ಕಂತಹ ಎಲ್ಲ ನೀರನ್ನು ಯೂಸ್ ಮಾಡಿದ್ದಾಯಿತು. ವಿಡಿಯೋದಲ್ಲಿ ತೋರಿಸಿದ ಹಾಗೆ ಮೆಜರ್ಮೆಂಟ್ಸನ್ನು ತಗೊಂಡ್ರೆ ನೋಡಿ ಕರೆಕ್ಟಾಗಿ ಸರೋಗುತ್ತೆ. ಈಗ ಫೈನಲ್ ಆಗಿ ಇದರಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಬೇಕಾಗತ್ತೆ. ಸೊ ತುಪ್ಪ ಬೇಕಂತಂದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸೇಮ್ ನಾರ್ತ್ ಇಂಡಿಯನ್ ಸ್ಟೈಲ್ನಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕಂತಂದರೆ ಫೈನಲ್ ಆಗಿ ತುಪ್ಪವನ್ನು ಆ್ಯಡ್ ಮಾಡಲೇಬೇಕು. ಯಾಕಂತಂದರೆ ಇದನ್ನು ತುಪ್ಪದಿಂದನೇ ಮಾಡ್ತಾರೆ. ಸೊ ಬಾಯಲ್ಲಿಟ್ಟರೆ ಕರಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಏಲಕ್ಕಿಯನ್ನು ನೋಡಿ ಬರೀ ಬೀಜ ತಗೊಂಡು ಈ ಥರ ಕುಟ್ಟಿಬಿಟ್ಟು ಸೇರಿಸಬೇಕಾಗತ್ತೆ. ಹಾಗೆ ರೋಸ್ಟ್ ಮಾಡಿಟ್ಟಿರುವಂತಹ ಬಾದಾಮಿಯನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಏಲಕ್ಕಿಯನ್ನು ಸಿಪ್ಪೆ ಸಮೇತ ಸೇರಿಸಿದ್ರೆ ಬೀಜವನ್ನು ತೆಗೆದು ಕುಟ್ಟಿಬಿಟ್ಟು ಸೇರಿಸೋದ್ರಿಂದ ಹಲ್ವಾವನ್ನು ತಿಂತಾ ಇದ್ರೆ ಸೊ ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಸೊ ತಿಂತಾ ಇದ್ರೆ ಇನ್ನು ತಿನ್ನೋಣ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸೊ ಫೈನಲ್ ಆಗಿ ಉತ್ತರ ಭಾರತ ಶೈಲಿಯಲ್ಲಿ ಗೋಧಿ ಹಲ್ವಾ ರೆಡಿ ಆಯಿತು. ಸೊ ಇದನ್ನು ಪೂಜೆ, ಉಪವಾಸ, ವ್ರತ ಇದ್ದಾಗ ಮಾಡಿಕೊಂಡು ತಿನ್ಬೋದು. ಸೊ ದೇವರ ನೈವೇದ್ಯಕ್ಕೆ ಕೂಡ ಮಾಡಿಡ್ಬೋದು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.